ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ನಾನು ನಿಮ್ಮ ವೈಷ್ಣವಿ. ಇವಾಗೆ ನಾನು ಒಂದು ಆಜಾದ್ ಭಾರತ್ ಅನ್ನೋ ಮೂವಿ ನೋಡಿದ್ದೀನಿ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಯಾಕಂದರೆ ಇಂತಹ ಇತಿಹಾಸದ ಬಗ್ಗೆ ಮೂವಿ ತೆಗ್ದಿರೋದು ರೂಪಾ ಆಂಟಿಗೆ ತುಂಬ ತುಂಬ ಥ್ಯಾಂಕ್ ಯು. ಯಾಕಂದರೆ ನಮಗೆ ಮೀರಾ ಅವ್ರ ಬಗ್ಗೆ ಗೊತ್ತಿಲ್ಲದೆ ಸ್ಟೋರಿ ಎಲ್ಲದು ತೆಗ್ದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಮತ್ತು ಕ್ಲೈಮ್ಯಾಕ್ಸ್ ನೀವೆಲ್ಲರೂ ನೋಡಲೇಬೇಕು. ಈ ಸಿನಿಮಾನ ಪೈರೇಟ್ ಮಾಡಿ ಆ ಫೋನಲ್ಲಿ ನೋಡೋದು ಸಹಿ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಇಂತಹ ಹಿಸ್ಟಾರಿಕ್ ಮೂವಿ ನಾವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಇಷ್ಟು ಹಿಸ್ಟಾರಿಕ್ ಮೂವಿ ನಾವು ಎಲ್ಲರ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮತ್ತು ಕ್ಲೈಮ್ಯಾಕ್ಸ್ ಸೀನಲ್ಲಿ ರೂಪಾ ಆಂಟಿ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಅಂದರೆ ನಿಜವಾಗ್ಲೂ ಕಣ್ಣಿಂದ ಅಮೇಝಿಂಗ್. ಈ ಥರ ಯಂಗ್ಸ್ಟರ್ಸ್ಗೆ ಫೀಲ್ ಆಗಬೇಕು, ಎಷ್ಟು ಕಷ್ಟಪಟ್ಟು ನಮ್ಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಅಷ್ಟು ಜನ ಹೆಣ್ಮಕ್ಳು ಅವ್ರು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾವು ಸ್ವತಂತ್ರವಾಗಿ ಇಲ್ಲಿ ಮಾಲಲ್ಲಿ ನಿಂತಿದ್ದೀವಿ, ಫಿಲಮ್ ನೋಡ್ತಿದ್ದೀವಿ, ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ಮೈಕ್ ಇದೆ. ನಿಜವಾಗ್ಲೂ ನಿಮ್ಮ ಥರ ಹೆಣ್ಮಕ್ಳಿರಬೇಕು. Thank you Rupa aunty, thank you Gautam uncle for calling me to witness such a historic movie. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ಫ್ರೀಡಮ್ ಬಗ್ಗೆ. ಅದಕ್ಕೆ ನಾವೆಲ್ಲರೂ ಇಷ್ಟು ಆರಾಮಾಗಿ ಓಡಾಡೋಕ್ಕಾಗ್ತಾ ಇದೆ, ಫ್ರೀಡಮ್ ಆಗಿ ಮಾತಾಡೋಕ್ಕಾಗ್ತಾ ಇದೆ. ಅದು ತುಂಬ ಇಂಪಾರ್ಟೆಂಟ್. ಮತ್ತು ಪ್ರತಿಯೊಂದು ಹೆಣ್ಮಗ್ಳೂ ತುಂಬ ಧೈರ್ಯದಿಂದ ಬದುಕಬೇಕು ಅಂತ ಕ್ಲೈಮ್ಯಾಕ್ಸಲ್ಲಿ ನೋಡಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ರೂಪಾ. ಥ್ಯಾಂಕ್ ಯು. ಸತೀಶ್ ಅವ್ರ ಮಗಳು, ಅವ್ರ ತಂದೆ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಅವರು ಇವಾಗಿಲ್ಲ, ಆದ್ರೂ ನೀನು ಬಂದು ಅಷ್ಟು ಫೀಲ್ ಮಾಡ್ಕೊತಿದ್ದಿಲ್ಲ. ಥ್ಯಾಂಕ್ ಯು.